did 100 days. What else do we need? I think that itself speaks volumes, alle. And we got recognition from the Prime Minister himself. ಪ್ರಧಾನಿ ನರೇಂದ್ರ ಮೋದಿ ಬಹಳ ಚಾತುರ್ಯದಿಂದ ಆರ್ಟಿಕಲ್ 370 ರದ್ದುಗೊಳಿಸಿದ್ರು ಅಂತ ಹೇಳಿದ್ರು ನಟಿ ಪ್ರಿಯಾಮಣಿ. ಆರ್ಟಿಕಲ್ 370 ರದ್ದಾದಾಗ ಯಾವುದೇ ರೀತಿಯ ಜೀವಹಾನಿ ಸಂಭವಿಸಿಲ್ಲ. ಆರ್ಟಿಕಲ್ 370 ಪ್ರೊಪಗಾಂಡಾ ಸಿನಿಮಾ ಅಂತ ಹೇಳಿದ್ದವರಿಗೆ ಸಿನಿಮಾದ ನಿರ್ಮಾಪಕ ಕೊಟ್ಟಂತಹ ಖಡಕ್ ಉತ್ತರ ಏನು? ಬಹುದೊಡ್ಡ ಬದಲಾವಣೆಯನ್ನ ತಂದಂತಹ ಆರ್ಟಿಕಲ್ 370 ಬಗ್ಗೆ ನಟಿಗೆ ರೋಮಾಂಚನ ಆಗಿದ್ರಲ್ಲಿ ಯಾವುದೇ ರೀತಿಯ ಆಶ್ಚರ್ಯ ಇಲ್ಲ. ಆರ್ಟಿಕಲ್ 370 ರದ್ದುಗೊಳಿಸಿದಾಗ ಮಲ್ಲಿಕಾರ್ಜುನ ಖರ್ಗೆಯಿಂದ ಹಿಡಿದು ಅಖಿಲೇಶ್ ಯಾದವ್ ವರೆಗೆ ಏನಂದಿದ್ರು? ನಮಸ್ಕಾರ. ಆರ್ಟಿಕಲ್ 370 ಈ ಸಿನಿಮಾ ಫೆಬ್ರವರಿ 23, 2024 ರಿಲೀಸ್ ಆಗಿ ಬಹಳ ಸಕ್ಸಸ್ ಅನ್ನ ಕಂಡಂತಹ ಸಿನಿಮಾ. ಈ ಸಿನಿಮಾದ ಬಗ್ಗೆ ಈಗ ನಟಿ ಪ್ರಿಯಾಮಣಿ ಅವರು ಮಾತನಾಡಿದ್ದಾರೆ. ಸಿನಿಮಾದ ಚಿತ್ರೀಕರಣದ ವೇಳೆ ನಡೆದಂತಹ ಅನೇಕ ಘಟನೆಗಳನ್ನ ನೆನಪು ಮಾಡಿಕೊಂಡಿದ್ದಾರೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಆರ್ಟಿಕಲ್ 370 ಅನ್ನುವಂಥದ್ದು ಒಂದು ಇತಿಹಾಸ. ಈ ಸಿನಿಮಾದಲ್ಲಿ ನಟಿಸುವ ಮೂಲಕ ನಾನು ಇತಿಹಾಸದ ಭಾಗವಾಗಿದ್ದೇನೆ ಅನ್ನುವಂತಹ ಹೆಮ್ಮೆ ನನಗಿದೆ ಅಂತ ಹೇಳಿದ್ದಾರೆ. പക്ഷേ when this article was abrogated, not even a single life was lost, and that was the actual truth. ನಡೆದಿಲ್ಲ. ನಾಟ್ ಅ ಸಿಂಗಲ್ ಲೈಫ್ ವಾಸ್ ಲಾಸ್ಟ್ ವಿತೌಟ್ ಅ ಡ್ರಾಪ್ ಆಫ್ ಬ್ಲಡ್. ನಟಿ ಪ್ರಿಯಾಮಣಿ ಅವರು ಈ ಮೂವಿಯಲ್ಲಿ ಎಷ್ಟೊಂದು ತಲ್ಲೀನರಾಗಿದ್ರು ಅಂತ ಹೇಳಿದ್ರೆ, ಆರ್ಟಿಕಲ್ 370 ಕಾಪಿಯನ್ನು ಅವರ ಕೈಯಲ್ಲಿ ಹಿಡ್ಕೊಂಡಾಗ ಅವರ ಕೈ ನಡುತ್ತಾ ಇತ್ತು ಅಂತ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. When we got the copy, it was not the original copy. പക്ഷേ when we got the copy of the orders, എന്റെ കൈ ഇങ്ങനെ വിറഞ്ഞു. I was like, really, are you actually saying that such a thing happened? And it was actually there. അയ്യോ കുറേ ഉണ്ടായിരുന്നു. എവറിബഡി സെഡ് ഇറ്റ് വാസ് എ പ്രോപ്പഗാൻഡ, അത് ഇത് എന്നൊക്കെ പറഞ്ഞിട്ട് വി സ്റ്റിൽ ഫേസ് ഇറ്റ്. ബട്ട് ഇറ്റ്സ് ഫൈൻ. ഐ മീൻ, സി വി ആർ വെരി ഹാപ്പി ദാറ്റ് അറ്റ് ദി എൻഡ് ഓഫ് ദ ഡേ women led movie did 100 days. So what else do we need? I think that itself speaks volumes, alle. And we got recognition from the Prime Minister himself. ಆರ್ಟಿಕಲ್ 370 ಸಿನಿಮಾದ ಭಾಗವಾಗಿದ್ದು ನನಗೆ ಬಹಳ ಹೆಮ್ಮೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮೆಚ್ಚುಗೆ ಪಡೆದದಕ್ಕೆ ನನಗೆ ಬಹಳ ಖುಷಿ ಇದೆ. ಒಬ್ಬ ಕಲಾವಿದನಿಗೆ ಇದಕ್ಕಿಂತಲೂ ಹೆಚ್ಚಾಗಿ ಬೇರೆ ಇನ್ನೇನ್ ಬೇಕು ಅಂತ ಹೇಳಿದ್ದಾರೆ. ನೈಜ ಘಟನೆಗಳನ್ನ ಆಧರಿಸಿ ಮಾಡುವಂತಹ ಸಿನಿಮಾ ಅಂದ್ರೇನೆ ಹೀಗೆ. ಪರ ವಿರೋಧ ಚರ್ಚೆಗಳು ಆಗ್ತಾನೆ ಇರುತ್ತೆ. ಈ ಚರ್ಚೆಗಳು ಆರ್ಟಿಕಲ್ 370 ಸಿನಿಮಾವನ್ನು ಹೊರತಾಗಿಲ್ಲ. ಈ ಸಿನಿಮಾ ರಿಲೀಸ್ ಆದಾಗ ಇದೊಂದು ಪ್ರೊಪಗಾಂಡಾ ಸಿನಿಮಾ ಅಂತ ಅನೇಕ ರಾಜಕೀಯ ನಾಯಕರಿಂದ ಹಿಡಿದು ಅನೇಕ ಸಾರ್ವಜನಿಕರು ಹೇಳಿದ್ರು. ಆದ್ರೆ ಈ ರೀತಿ ಹೇಳಿದವರಿಗೆ ಸಿನಿಮಾದ ಪ್ರೊಡ್ಯೂಸರ್ ಖಡಕ್ ಆಗಿ ಉತ್ತರವನ್ನ ಕೊಟ್ಟಿದ್ರು. Propaganda wala question. I seriously feel personally that the current government doesn't need a small film like ours to win election. They made Ram Mandir for us. It took us 500 years to get that. I don't think they need us to get them votes. ಈ ಎಲ್ಲಾ ವಿಚಾರಗಳು ಆರ್ಟಿಕಲ್ 370 ಸಿನಿಮಾದ ಬಗ್ಗೆ ಆದ್ರೆ, ನಿಜವಾಗ್ಲೂ ನರೇಂದ್ರ ಮೋದಿ ಸರ್ಕಾರ ಆರ್ಟಿಕಲ್ 370 ರದ್ದುಗೊಳಿಸಿದಂತಹ ಸಂದರ್ಭದಲ್ಲಿ ಒಮರ್ ಅಬ್ದುಲ್ಲಾ, ಮೆಹಬೂಬಾ ಮುಫ್ತಿ, ಗುಲಾಂ ನಬಿ ಆಜಾದ್, ಅಖಿಲೇಶ್ ಯಾದವ್, ಮಲ್ಲಿಕಾರ್ಜುನ ಖರ್ಗೆ, ಅಸಾದುದ್ದೀನ್ ಓವೈಸಿ ಸೇರಿದಂತೆ ಅನೇಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇನ್ನೂ ಅನೇಕರು ಮುಸ್ಲಿಮರನ್ನ ಜಮ್ಮು ಕಾಶ್ಮೀರದಿಂದ ಓಡಿಸ್ತಾರೆ, ಮುಸ್ಲಿಮರಿಗಿನ್ನೂ ಅಲ್ಲಿ ನೆಲೆ ಇಲ್ಲ ಅನ್ನುವಂತಹ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರು. ಇಷ್ಟೆಲ್ಲ ವಿರೋಧದ ನಡುವೆಯೂ ನಟಿ ಪ್ರಿಯಾಮಣಿ ಹೇಳಿದ ಹಾಗೇನೆ ಯಾವುದೇ ರೀತಿಯ ಜೀವಹಾನಿ ಇಲ್ಲದೆ ಆರ್ಟಿಕಲ್ 370 ರದ್ದುಗೊಳಿಸಲಾಯಿತು. ಆರ್ಟಿಕಲ್ 370 ರದ್ದಾದ ಬಳಿಕ ಜಮ್ಮು ಮತ್ತೆ ಕಾಶ್ಮೀರದ ಸಂಪೂರ್ಣ ಚಿತ್ರಣ ಬದಲಾಗಿದೆ. ನಮ್ಮ ದೇಶದ ಜನರು ಅನುಭವಿಸುತ್ತಿರುವಂತಹ ಕೇಂದ್ರ ಸರ್ಕಾರದ ಯೋಜನೆಗಳು, ಅದೇ ರೀತಿಯಾಗಿ ಕಾನೂನುಗಳು, ಇದೆಲ್ಲವೂ ಕೂಡ ಜಮ್ಮು ಮತ್ತು ಕಾಶ್ಮೀರದ ಜನರಿಗೂ ಅನ್ವಯಿಸುತ್ತೆ. ಅಲ್ಲಿ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಳಾಗಿದೆ. ಯುಗ ಯುಗಗಳಿಂದ ತಾರತಮ್ಯಕ್ಕೊಳಗಾಗಿದ್ದಂತಹ ಜನರಿಗೆ ನ್ಯಾಯ, ಸಮಾನತೆ ದೊರಕಿದೆ. ಶಾಲೆಗಳು ಓಪನ್ ಆಗಿದೆ, ವಿಶ್ವವಿದ್ಯಾನಿಲಯಗಳು ಓಪನ್ ಆಗಿದೆ, ಗಲಾಟೆ ಹಿಂಸೆ ಕಡಿಮೆಯಾಗಿದೆ, ಅಲ್ಲಿಗೆ ಬಂಡವಾಳಗಳು ಬರ್ತಾ ಇದೆ, ವಾಣಿಜ್ಯ ವಹಿವಾಟುಗಳು ಪ್ರಾರಂಭ ಆಗಿದೆ, ಭಯದ ವಾತಾವರಣ ಸಂಪೂರ್ಣವಾಗಿ ನಿಂತಿದೆ. ಈಗ ಅಲ್ಲಿ ಭಯದ ವಾತಾವರಣ ಇಲ್ಲ. ಶ್ರೀನಗರದ ಲಾಲ್ ಚೌಕ್ನಲ್ಲಿ ತಿರಂಗ ಹಾರ್ತಿದೆ. ಆರ್ಟಿಕಲ್ 370 ರದ್ದಾಗಿದ್ರಿಂದ ಇಂತಹ ಅನೇಕ ಬದಲಾವಣೆಗಳಾಗಿವೆ. ಇಂತಹ ಅನೇಕ ಬದಲಾವಣೆಗಳನ್ನ ತಂದಿರುವಂತಹ ಈ ಒಂದು ಸಿನಿಮಾ ನಟಿ ಪ್ರಿಯಾಮಣಿಯವರಿಗೆ ರೋಮಾಂಚನ ಅಂತ ಅನಿಸಿದ್ರಲ್ಲಿ ಯಾವುದೇ ರೀತಿಯ ಆಶ್ಚರ್ಯ ಇಲ್ಲ. ಯಾವುದೇ ಕಲಾವಿದರಿಗಾದ್ರೂ ಈ ರೀತಿ ಅನಿಸೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಸುತ್ತೆ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.